ಋಷಿಕೇಶ್, ಡಾಕ್ಟರ್ ಋಷಿಕೇಶ್, ಈಗ ಸಾಮಾನ್ಯವಾಗಿ ಬಹಳಷ್ಟು ಜನರ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳಿರುತ್ತೆ. ನಾವು ಕೊರೋನಾ 2ನೇ ವರ್ಷದಲ್ಲಿ ನೋಡಿದಾಗ ಅತಿ ಹೆಚ್ಚು ಬಾಧಿತವಾಗಿದ್ದು ಅದೇ ಸಮುದಾಯ, ಅಂದರೆ 60+ ವರ್ಷದವರು ಮತ್ತು ಏನೆಲ್ಲ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೋ ಅವರು ಬಹಳಷ್ಟು ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಈಗ JN1 ಸಂದರ್ಭದಲ್ಲಿ ಅವರ ಎಚ್ಚರಿಕೆ ಯಾವ ರೀತಿ ಇರಬೇಕು? ಫಾರ್ಚುನೇಟ್ಲಿ ಮಕ್ಕಳಿಗೆ ಈ ಕಾಯಿಲೆ ಬಂದೇ ಇಲ್ಲ. 3ನೇ ಅಲೆಯಲ್ಲಿ ಸ್ವಲ್ಪ ಮಕ್ಕಳಿಗೆ ಬಂದಿತ್ತು, ಅದರಿಂದ ವೃದ್ಧರಿಗೆ ಜಾಸ್ತಿ ಬಂದಿರೋದು. ಯಾಕಂದರೆ ಇಮ್ಯುನಿಟಿ ಕಡಿಮೆ ಇರುತ್ತೆ ವೃದ್ಧರಲ್ಲಿ, ಅದರಲ್ಲೂ ಡಯಾಬಿಟಿಸ್, ಶುಗರು, ಕ್ಯಾನ್ಸರ್ ಆಗಲಿ, ಆಸ್ಮಾ ಅಥವಾ ಬೇರೆ ಯಾವುದೇ ಕಾಯಿಲೆಯಿಂದ ನರಳ್ತಾ ಇದ್ದಾರೆ ಅಥವಾ ಏನಾದರೂ ಔಷಧಿ ತಗೋತಾ ಇದ್ದಾರೆ. ತುಂಬ ಜನರು ಇಮ್ಯುನೋಸಪ್ರೆಸೆಂಟ್ ಔಷಧಿ ತಗೋತಾರೆ ಕಂಟಿನ್ಯೂಸ್, ರುಮೆಟಾಯ್ಡ್ ಆರ್ಥರೈಟಿಸ್ನಂಥ ಕಾಯಿಲೆಗಳಿಗೆ. ಅವರು ಜಾಗ್ರತೆ ವಹಿಸಲೇಬೇಕು. 2 ವಿಧದ ಜಾಗ್ರತೆ ವಹಿಸಬೇಕು. ಒಂದು, ಇಲ್ಲಿ ನೀವು ವ್ಯಾಕ್ಸಿನ್ ಹೇಳಿದಿರಲ್ಲ, ವ್ಯಾಕ್ಸಿನಲ್ಲಿ 18 ವರ್ಷಕ್ಕಿಂತ ಕಮ್ಮಿ ಇದ್ದವರು ಇನ್ಎಲಿಜಿಬಲ್ ಆಗಿದ್ದರು ವ್ಯಾಕ್ಸಿನ್ ತಗೊಳ್ಳೋಕ್ಕೆ. ಅವರು ಈಗ 20-21 ವರ್ಷದವರು ಆಗಿರ್ತಾರೆ. ಸೊ ಅವರು ಹೋಗಿ ವ್ಯಾಕ್ಸಿನ್ ತಗೊಳ್ಬೇಕು. ಯಾಕಂದರೆ ಅವರು ಓಡಾಡೋದು ಜಾಸ್ತಿ. ಈಗ ನಾಡು ನೀವು ನ್ಯೂ ಇಯರ್ ಅಂತ ಹೇಳಿದ್ರೆ 21 ವರ್ಷದವರು ಎಲ್ಲರೂ ಹೊರಗಡೆ ಓಡಾಡ್ತಾ ಇರ್ತಾರೆ. ಸೊ ಅವರಿಗೆ ಇಮ್ಯುನಿಟಿ ಬರುವ ಕಡಿಮೆ ಇರಬಹುದು. ಆಲ್ರೆಡಿ ಇನ್ಫೆಕ್ಷನ್ ಬಂದಿದ್ರೆ ಇಮ್ಯುನಿಟಿ ಇದ್ದಿರುತ್ತೆ, ಆದರೆ ಅವರಿಗೆ ಇರದೇ ಇರಬಹುದು. ಯಾಕೆ ಹೇಳ್ತೀನಿ ಅಂದರೆ, ಅವರು ಹೊರಗಡೆ ಹೋಗಿ ಕಾಯಿಲೆ ತೆಗೆದುಕೊಂಡು ಮನೆಗೆ ಬಂದು ಮನೆಯಲ್ಲಿರುವ ವೃದ್ಧರಿಗಾಗಲಿ ಅಥವಾ ಕಾಯಿಲೆಯಿಂದ ನರಳುವವರಿಗೆ ಕೊಟ್ಟರೆ ಅವ್ರಿಗೆ ತುಂಬ ಕಷ್ಟ ಆಗ್ಬೋದು. ಅವ್ರಿಗೆ ಸಿಂಪ್ಟಮ್ಸ್ ಇಲ್ಲದೇನೂ ಇರಬಹುದು. ಅಬ್ಸಲ್ಯೂಟ್ಲಿ ಅಸಿಂಪ್ಟಮ್ಯಾಟಿಕ್ ಇರ್ಬೋದು, ಮೋಸ್ಟ್ಲಿ ಹಾಗೆ ಇರುತ್ತೆ, ಸಿಂಪ್ಟಮೇ ಇರಲ್ಲ, ಏನೋ ಒಂದು ಸ್ವಲ್ಪ ನೆಗಡಿ ಥರ ಇರ್ಬೋದು, ಅಲ್ಲ ನೆಗಡಿ ಥರ ಇಲ್ಲದೇನೂ ಇರಬಹುದು ಸುಮಾರು. ಆಮೇಲೆ ಇನ್ನೊಂದು, ಈ ಸಿಂಪ್ಟಮ್ ಬರಲಿಕ್ಕೆ 3-4 ದಿವಸ ಬೇಕು. ಅಷ್ಟರೊಳಗಡೆ ಕೂಡ ಅವರು ಸ್ಪ್ರೆಡ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಹೈಲಿ. ಸೊ ಆದ್ದರಿಂದ ಈ ವೃದ್ಧರನ್ನು ಮತ್ತು ಕಾಯಿಲೆ ಇರುವವರು ತುಂಬ ಜಾಗ್ರತೆ ಇಟ್ಕೋಬೇಕು. ಈವನ್ ಮಕ್ಕಳು, ಫಾರ್ ಎಕ್ಸಾಂಪಲ್ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳಿಗೆ ಕಾಯಿಲೆ ಬರೋ ಸಾಧ್ಯತೆ ಜಾಸ್ತಿ. ಆದರೆ ಮಕ್ಕಳಲ್ಲಿ ಸಿಂಪ್ಟಮು ಕಮ್ಮಿ ಇರುತ್ತೆ, ಇನ್ನೊಂದು ಅವರಿಗೆ ಸಿವಿಯರಿಟಿನೂ ಕಮ್ಮಿ ಇರುತ್ತೆ. ಈ ವೈರಸ್ಸು ಸಿವಿಯರಿಟಿ ಕಮ್ಮಿ ಇದ್ದರೆ ಈ ವೃದ್ಧರ ಹತ್ರ ಹೋಗಿ ಅವರು ವೃದ್ಧರಿಗೆ ಕಾಯಿಲೆ ಕೊಡುವ ಸಾಧ್ಯತೆಯೂ ಇದೆ. ಸೊ ಎಲ್ಲ ವಿಧದಲ್ಲಿ ಜನ ನೋಡ್ಕೋಬೇಕು, ತಮ್ಮ ಆರೋಗ್ಯವನ್ನು ತಾವು ಕಾಪಾಡಬೇಕು. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸರ್, ಈ 2021 ನಂತರ ಕೊರೋನಾದ ಆತಂಕ ಕಡಿಮೆ ಆಗಿತ್ತು, ಅಂದರೆ ಎಲ್ಲ ನಾರ್ಮಲ್ ಲೈಫಿಗೆ ಬಂದ್ವಿ ಅಂತ. 2022, 23, ಇವಾಗ 23 ಎಂಡಿಗೆ ಬಂದಿದ್ದೀವಿ. ಈಗ ಮತ್ತೆ ಇದು ಕಾಡೋದಕ್ಕೆ ಏನು ಕಾರಣ? ಅಂದರೆ ಇಷ್ಟು 2021ನಲ್ಲಿ ನಮಗೆ ಆಲ್ಮೋಸ್ಟ್ 100 ಕೋಟಿಗಿಂತಲೂ ಜಾಸ್ತಿ ವ್ಯಾಕ್ಸಿನ್ ತಗೊಂಡಿದ್ವಿ. ವ್ಯಾಕ್ಸಿನ್ ತಗೊಂಡ ತಕ್ಷಣ ನಮ್ಮಲ್ಲಿ ತಕ್ಷಣ ಅಂದರೆ ಇನ್ನು 15 ದಿವಸದಲ್ಲಿ ಇಮ್ಯುನಿಟಿ ಶುರು ಆಗುತ್ತೆ. ಆಮೇಲೆ ಗ್ರ್ಯಾಜುಯಲಿ ಒಂದು 2-3 ತಿಂಗಳಿಂದ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಕಡಿಮೆ ಆಗ್ತಾ ಹೋಗಿರಲೂಬಹುದು, ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು. ಯಾಕಂದರೆ ಅದೇ ರೀತಿಯ T ಸೆಲ್ ಇಮ್ಯುನಿಟಿ ಮತ್ತು B ಸೆಲ್ ಇಮ್ಯುನಿಟಿ ಟೆಸ್ಟ್ ಮಾಡಿದ್ದೀವಿ, ನಾವು ಒಂದು ಸ್ಟಡಿ ಮಾಡಿದ್ದೀವಿ, ಈಗ ಪಬ್ಲಿಷ್ ಮಾಡ್ತಾ ಇದ್ದೀವಿ. ನಾವು ಮಾಡಿದ ಸ್ಟಡಿ 2022ನಲ್ಲಿ ನಮಗೆ ತುಂಬ ಚೆನ್ನಾಗಿ ಇಮ್ಯುನಿಟಿ ಇತ್ತು ಅಗೇನ್ಸ್ಟ್ ಡೆಲ್ಟಾ ವೈರಸ್ ಆಸ್ ವೆಲ್ ಎಸ್ ಕೋವಿಡ್ ವೈರಸ್. ಇನ್ನೇಟ್ ಇಮ್ಯುನಿಟಿ ಅಂದರೆ ಡೈರೆಕ್ಟ್ ಇಮ್ಯುನಿಟಿನೂ ಇತ್ತು. T ಸೆಲ್, ಮೆಮರಿ T ಸೆಲ್ ಅಂತ ಹೇಳಿದರೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಆ್ಯಂಟಿಬಾಡಿ. ಸೊ ಆ್ಯಂಟಿಬಾಡಿ ಅಲ್ಲ, ವೆರಿ ಸ್ಟ್ರಾಂಗ್ ಇಮ್ಯೂನ್ ಸೆಲ್. ಸೊ ಅಂಥ ಇಮ್ಯುನಿಟಿ ಇತ್ತು. ಅದು ಸ್ವಲ್ಪ ಕಮ್ಮಿಯಾಗಿ ಆಗಿರಲೂಬಹುದು, ಅಥವಾ MJ.1 ಇದು ಆ ಇಮ್ಯೂನನ್ನು ಸ್ವಲ್ಪ ಎಸ್ಕೇಪ್ ಮಾಡ್ತಾನೂ ಇರಬಹುದು. ಸೊ ಮ್ಯೂಟೇಷನಿಂದಾಗಿ ಇದೆಲ್ಲ ಸರಿಯಾಗಿ ಸ್ಟಡಿ ಮಾಡದೆ ನಾವು ಹೇಳೋದು ತುಂಬ ಕಷ್ಟ. ಯಾಕಂದರೆ ಈಗ ಏನಾದರೂ ಒಂದು ಸ್ಟಡಿ ಇಂಗ್ಲೆಂಡಲ್ಲಾಗಲಿ ಅಥವಾ ಅಮೆರಿಕದಲ್ಲಾದರೆ ಅವರು ಆ ಪಾಪ್ಯುಲೇಷನಿಗೆ, ಅವರ ಜೈವಿಕ ಅವರ ಅನುವಂಶೀಯರಿಗೆ ಅದು ಕರೆಕ್ಟ್ ಆಗುತ್ತೆ. ನಮ್ಮಲ್ಲಿ ನಾವು ಟೆಸ್ಟ್ ಮಾಡಬೇಕು. ICMR ಟೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರಬಹುದು. ಅಂದರೆ ಯಾಕಂದರೆ ನಾವು ಆಲ್ರೆಡಿ ಇದರ ಭೀಕರತೆ ನೋಡಿದ್ದೀವಿ. ಆದ್ದರಿಂದ ಎಲ್ಲ ಸರ್ಕಾರಗಳು ಎಚ್ಚೆತ್ತಿವೆ. ಎಲ್ಲ ಸರ್ಕಾರಗಳಿಗೂ ಏನು ಮಾಡಬೇಕು ಅಂತ ಈಗ ಗೊತ್ತು. ಸೊ ಮೋಸ್ಟ್ಲಿ ಇನ್ನೊಂದು 5-6 ತಿಂಗಳಲ್ಲಿ ನಮ್ಗೆ ಗೊತ್ತಾಗ್ಬೋದು. ಆದರೆ ನಾವು ಏನು ಹೇಳೋದಂದ್ರೆ, ನಾವು ಇಷ್ಟೆಲ್ಲ ಗಲಾಟೆ ಮಾಡ್ತೀವಿ, ಇಲ್ಲಿ ಸ್ಟುಡಿಯೋಗೆ ಬರ್ತೀವಿ, ನಾವು ಹೇಳೋದೆಲ್ಲ ತಪ್ಪಾಗಲಿ, ಈ ಕಾಯಿಲೆ ಬರದೇ ಇರಲಿ, ತೊಂದರೆ ಬರದೇ ಇರಲಿ, ನಾವು ಫೂಲ್ಸ್ ಅಂತ ಜನ ತಿಳ್ಕೊಳ್ಳಿ, ಪರವಾಗಿಲ್ಲ. ಆದರೆ ಜನ ಎಚ್ಚೆತ್ತುಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಔಪಚಾರಿಕತೆ. ನೀವು ಇದು ಫ್ಲೈಟಲ್ಲಿ ಹೋಗಬೇಕಾದ್ರೆ ಅಲ್ಲಿ ಸೀಟ್ ಬೆಲ್ಟ್ ಹೆಂಗೆ ಹಾಕಬೇಕು ಅಂತ ಹೇಳ್ತಾ ಇರ್ತಾರೆ ಅವರು ಹೇಳ್ತಾ ಇದ್ರು. ತುಂಬ ಜನ ಅದ್ರ ಬಗ್ಗೆ ಗಮನ ಕೊಡಲ್ಲ, ಆದರೆ ಇಂಡೈರೆಕ್ಟ್ ಆಗಿ ನಮ್ಮ ತಲೆಯಲ್ಲಿ ಇರುತ್ತೆ. ಸೊ ಈ ರೀತಿ ನಾವು ಹೇಳೋದ್ರಿಂದ, ಸರ್ಕಾರ ಹೇಳೋದ್ರಿಂದ, ವೈದ್ಯರು ಹೇಳೋದ್ರಿಂದ ಇಂಡೈರೆಕ್ಟ್ಲಿ ಎಲ್ಲರೂ ಎಚ್ಚೆತ್ಕೊಳ್ತಾರೆ. ಸೊ ಇಟ್ ಇಸ್ ಎಕೋ ಎಫೆಕ್ಟ್ ಅಂತ ನಾವು ಹೇಳ್ತೀವಿ. ಎಕೋ ಎಫೆಕ್ಟ್ ಜನರಲ್ಲಿ ಇರುತ್ತೆ, ಆದ್ದರಿಂದ ನಾವು ಜಾಗರೂಕರಾಗಿ ಅಂತ ಹೇಳ್ತಾ ಇರ್ತೀವಿ. ಡಾಕ್ಟರ್ ಸುನಿಲ್ ಅವರೇ, ಈಗ 2 ವ್ಯಾಕ್ಸಿನ್ಗಳನ್ನು ತಗೊಂಡ್ರು, ಕೆಲವರು 3 ವ್ಯಾಕ್ಸಿನ್ಗಳನ್ನು ತಗೊಂಡಿದ್ದಾರೆ. ಈ ವ್ಯಾಕ್ಸಿನ್ಗಳನ್ನು ತಗೊಂಡಾಗ ಅದರ ಪವರ್ ದಿನೇ ದಿನೇ, ದಾಮ್ಲೆ ಅವರು ಅದನ್ನು ಹೇಳ್ತಾ ಇದ್ರು, ದಿನೇ ದಿನೇ ಕಡಿಮೆ ಆಗುತ್ತೆ ಅನ್ನೋದಾದರೆ ಈಗ ಅದರ ಇಫೆಕ್ಟ್ ಹೇಗಿರುತ್ತೆ 2 ವರ್ಷ ಆದಮೇಲೆ? ವೆರಿ ಗುಡ್ ಕ್ವಶನ್. ಪ್ರಾಬಬಲಿ ಈ ಕ್ವಶನ್ನ ತುಂಬ ಜನ ಕೇಳ್ತಾರೆ ನನಗೆ. ತಾವೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕೆಲವು ವ್ಯಾಕ್ಸಿನ್ಸು ಲೈಫ್ ಲಾಂಗ್ ಇಮ್ಯುನಿಟಿ ಅಂತೀವಿ. ಅಂದರೆ ಒಂದು ಸಲ ವ್ಯಾಕ್ಸಿನ್ ತೊಗೊಂಡ್ರೆ ಜೀವನ ಪರ್ಯಂತ ತಮಗೆ ಅದರಿಂದ ಒಂದು ರೋಗ ಬರೋವಂಥ ಶಕ್ತಿನ ತಡೆಗಟ್ಟಬೋದು. ವ್ಯಾಕ್ಸಿನಲ್ಲಿ 2 ವಿಧಾನ ಇದೆ. ಒಂದು ಡಿಸೀಸ್ ಬರೋದನ್ನು ತಡೆಗಟ್ಟೋಕ್ಕೆ, ಅದಕ್ಕೆ ಡಿಸೀಸ್ ಪ್ರಿವೆನ್ಷನ್ ವ್ಯಾಕ್ಸಿನ್ ಅಂತೀವಿ. ಕೋವಿಡ್ದು ನಾವು ನೋಡ್ತಾ ಹೋದಾಗ ಡಿಸೀಸ್ ಮಾಡಿಫಿಕೇಷನ್ ವ್ಯಾಕ್ಸಿನ್ ಅಂದರೆ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಾಗ ನನಗೆ ಕೋವಿಡ್ ಕಾಯಿಲೆ ಬರೋದೇ ಅಂತಲ್ಲ.
ಬಿಕಾಸ್ ಬಂದಿರೋ ಕಾಯಿಲೆನ ಸಿವಿಯಾರಿಟಿ ಕಮ್ಮಿ ಮಾಡುತ್ತೆ. ಸೊ ಅದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟು. ಎರಡನೇದು ಆಲ್ರೆಡಿ ಈಗ ಡಾಕ್ಟರ್ ಸಂದೀಪ್ ಇರ್ಬೋದು, ಡಾಕ್ಟರ್ ದಾಮ್ಲೆ ಅವರು ಇರ್ಬೋದು ಹೇಳ್ತಾ ಇದ್ರು, ಅಗೇನ್ ವಿ ಹ್ಯಾವ್ ಟೇಕನ್ ಅ ವ್ಯಾಕ್ಸಿನ್ ಆ್ಯಂಡ್ ದಟ್ ಇಮ್ಯುನಿಟಿ ಅಂತ ಮಾತಾಡ್ತಾ ಇದ್ವಿ. ಸೊ ಈ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಾಗ ಅವ್ರದ್ದು ಒಂದು ಪೀರಿಯಡ್ ನೋಡಿದಾಗ 9 months to 12 monthsವರೆಗೂ ಎಫೆಕ್ಟ್ ಇರ್ಬೋದು ಅಂತ ಒಂದು ಅಂದಾಜಿತ್ತು. ಸೊ ಈಗಲೂ ಕೂಡ ಅದು ದಟ್ ಈಸ್ ವಾಟ್ ಇದು ಅಂತ. ಬಟ್ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಈ ಕಂಪ್ಲೀಟ್ ವ್ಯಾಕ್ಸಿನ್ ತೊಗೊಂಡಾಗ ಅದು ನಮ್ಮ ದೇಹದಲ್ಲಿ ಒಂದು T-cell ಇಮ್ಯುನಿಟಿ ಅಂತ ಏನಿದೆ ಅದು ಹಲವಾರು ವರ್ಷಗಳ ಕಾಲ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಕೆಲವೊಂದು ಸಂಶೋಧನೆಗಳು ಏನು ಹೇಳ್ತಾ ಇದೆ, T-cell ಇಮ್ಯುನಿಟಿ ಇರೋದ್ರಿಂದ ನಿಮಗೆ ಕೋವಿಡಿಂದ ಹಲವಾರು ವರ್ಷಗಳ ಒಟ್ಟಿಗೆ ವ್ಯಾಕ್ಸಿನ್. ಸೊ ಈ ವ್ಯಾಕ್ಸಿನ್ ಪ್ಲಸ್ T-cell ಇಮ್ಯುನಿಟಿ ವಿಚ್ ಈಸ್ ಅಗೇನ್ ಎ ನ್ಯಾಚುರಲ್ ಇಮ್ಯುನಿಟಿ. ಸೊ ಭಾಳಷ್ಟು ವ್ಯಾಕ್ಸಿನ್ಗಳಲ್ಲಿ ಈಗ ತೊಗೊಂಡಾಗ ಸೊ ಎಫೆಕ್ಟ್ ಕಮ್ಮಿ ಆದರೂ ಕೂಡ ಇಮ್ಯುನಿಟಿ ಇದು ಲೆವೆಲ್ ಕಮ್ಮಿ ಆದರೂ ಕೂಡ ದೆರ್ ಈಸ್ ಎ ಪ್ರೊಟೆಕ್ಷನ್ ಫ್ರಮ್ ದ T-cell ಇಮ್ಯುನಿಟಿ. ಹಾಗಾಗಿ ಜನಗಳಿಗೆ ಹಲವಾರು ವರ್ಷಗಳ ಕಾಲ ಅದರಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಹಾಗಾಗಿ ವ್ಯಾಕ್ಸಿನ್ ತಗೋಬೇಕಾಗತ್ತೆ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ವ್ಯಾಕ್ಸಿನ್ ಇಂದ ಮಾತ್ರ ಅಲ್ಲ, ನಮಗೆ ಕಾಯಿಲೆನೂ ಬಂದಿರುತ್ತೆ. ತುಂಬಾ ಜನರಿಗೆ 2 ತಿಂಗಳು 3 ತಿಂಗಳು ಮುಂಚೆ ಈ ಇನ್ಫೆಕ್ಷನ್ ಬಂದಿರುತ್ತೆ ಸಬ್ ಕ್ಲಿನಿಕಲ್ ಆಗಿ, ಅಂದ್ರೆ ಲಕ್ಷಣಗಳು ಇದ್ದು ಅಥವಾ ಲಕ್ಷಣಗಳು ಇಲ್ಲದೇನು ಬಂದಿರುತ್ತೆ. ಅದರಿಂದಲೂ ಇಮ್ಯುನಿಟಿ ಸಿಗುತ್ತೆ, ಬರೀ ವ್ಯಾಕ್ಸಿನ್ ಇಂದ ಮಾತ್ರ ಅಲ್ಲ. ರೈಟ್. ಸೊ ಇದು ಜಸ್ಟ್ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ ಮೇಡಮ್. ಆ್ಯಕ್ಚುಲಿ ಇದು ಸಾಂಕ್ರಾಮಿಕ ಇದು ಏನು ರೋಗಗಳ ಬರೋವಂಥ ಸ್ಥಿತಿಯಲ್ಲಿ ನಾವು ನೋಡ್ತಾ ಹೋದಾಗ ಒಂದು ಜನರಲ್ಲಿ ಏನಾಗುತ್ತೆ, ಇನಿಷಿಯಲಿ ಕೋವಿಡಲ್ಲಿ ನಾವೇನು ಮಾಡಿದ್ವಿ, ವ್ಯಾಕ್ಸಿನ್ ಕೊಡಬೇಕು, ನ್ಯಾಚುರಲ್ ಇನ್ಫೆಕ್ಷನ್ನು ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ನಾವೇನಂದರೆ ತುಂಬ ಜನಕ್ಕೆ ಕೋವಿಡ್ ಕಾಯಿಲೆ ಬಂದಿರುತ್ತೆ, ಅದರಿಂದ ನ್ಯಾಚುರಲ್ ಇಮ್ಯುನಿಟಿ ಸಿಗುತ್ತೆ. ಜೊತೆಗೆ ಎರಡನೇದು ವ್ಯಾಕ್ಸಿನ್ ತೊಗೊಂಡಿರ್ತೀವಿ, ಅದರಿಂದನೂ ಸಿಗುತ್ತೆ. ಇವೆರಡನ್ನೂ ತೊಗೊಂಡಾಗ ನಾವು ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಇಮ್ಯುನಿಟಿ ಇನ್ ಎ ಕಮ್ಯುನಿಟಿ, ಹರ್ಡ್ ಇಮ್ಯುನಿಟಿ ಅಂತ ಮಾತಾಡ್ತೀವಿ. ಸೊ ಹಾಗಾಗಿ ನಾವೊಂದು ಈ ವ್ಯಾಕ್ಸಿನು ಮತ್ತು ಕೋವಿಡ್ ಕಾಯಿಲೆಗಳು ಬಂದಿರೋದ್ರಿಂದ ತೊಗೊಂಡಾಗ ಕಂಪ್ಲೀಟ್ ನಾವು ಇರುತ್ತೆ ಒಂದು 70% ಕವರ್ ಆದರೆ ಕಂಪ್ಲೀಟ್ ಉಳಿದವ್ರಿಗೆಲ್ಲ ಕವರ್ ಆಗುತ್ತೆ ಅಂತ. ಸೊ ಇಮ್ಯುನಿಟಿ, ಅದಕ್ಕೆ ನಾವು ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಇವೆಲ್ಲ ಪ್ರೊಟೆಕ್ಷನ್ಗಳು ಇರೋದ್ರಿಂದ ಖಂಡಿತವಾಗಲೂ ಆತಂಕ ಪಡುವಂಥ ಸಾಧ್ಯತೆಗಳು, ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಬಟ್ ಈ JN1 ಏನಿದೆ ಒಮಿಕ್ರಾನ್ದು ಸಬ್ಬತಳಿ. ಸೊ ಆಲ್ಫಾ ಬೀಟಾ ಗಾಮಾ ಡೆಲ್ಟಾ ಅಂತ ನಾವು ನೋಡಿದ್ವಿ, ಒಂದೊಂದು ವಿಶೇಷತೆ ಇತ್ತು. ಮ್ಯಾಕ್ಸಿಮಮ್ ಎಫೆಕ್ಟ್ ಆಗಿದ್ದು ನಮ್ಗೆ ಡೆಲ್ಟಾ ವೈರಸ್ಸಲ್ಲಿ. ಅದಾದಮೇಲೆ ಒಮಿಕ್ರಾನ್ ಬಂದಿರೋದ್ರಿಂದ ಒಮಿಕ್ರಾನು ಮತ್ತು ಒಮಿಕ್ರಾನ್ದು ಸಬ್ ಲಿನಿಯೇಜು ಈಗ ನಮ್ಮ ದೇಶದಲ್ಲಿ ಬರೀ JN1 ಅಷ್ಟೇ ಇಲ್ಲ, XBBನೂ ಇರ್ಬೋದು, ಬೇರೆ ಇರ್ಬೋದು. ಸೊ ಇವೆಲ್ಲ ನೋಡ್ತಾ ಹೋದಾಗ ಡೆಫಿನೆಟ್ಲಿ ಒಮಿಕ್ರಾನ್ದು ಲೀನಿಯೇಜಸ್ ಇರೋದ್ರಿಂದ ಖಂಡಿತವಾಗಲೂ ಅಷ್ಟೊಂದು ಇದಾಗಲ್ಲ. ಬಟ್ ಒಂದೇನಾದ್ರೂ ಅಂದರೆ ಹೊಸ ರೂಪಾಂತರಿ ವೈರಸ್ ಏನಾದರೂ ಹುಟ್ಕೊಂಡ್ರೆ, ಅಗೈನ್ ಹೇಳ್ತಿದ್ದೀನಿ, ವೈರಸ್ ರೂಪಾಂತರಿ, ಸಬ್ ಲೀನಿಯೇಜ್ ಅಲ್ಲ. ಸೊ ಪ್ರತಿ ಬಾರಿ ಜನಗಳು ನನಗೆ ಅದನ್ನೇ ಪ್ರಶ್ನೆ ಮಾಡ್ತಾರೆ. ಸೊ ರೂಪಾಂತರಿ ಅಂದರೆ ಇಟ್ಸ್ ಎ ನ್ಯೂ ಒಮಿಕ್ರಾನ್ ಥರ ಏನು ಬಂತು, ಡೆಲ್ಟಾ ಥರ. ಸೊ ಆ ಥರ ಏನಾದರೂ ಹೊಸದೊಂದು ರೂಪಾಂತರಿ ಆಗಿರುವಂಥ ಕಂಪ್ಲೀಟ್ ಬಂದಾಗ ಆ ಇದರಲ್ಲಿ ಚಾನ್ಸಸ್ ಇರುತ್ತೆ. ಬಟ್ ಸಬ್ ಲೀನಿಯೇಜಸ್, ಉಪತಳಿಗಳು ಅಂತ ನಾವೇನು ಹೇಳ್ತೀವಿ, ಅದರಿಂದ ಒಮಿಕ್ರಾನ್ದು ವಿಶೇಷತೆ ಕೇಸಸ್ ಜಾಸ್ತಿ ಮಾಡುತ್ತೆ. ಎರಡನೇದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಕೇಸ್ಗಳನ್ನ ನಾವು ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಸೊ ಒನ್ಸ್ ವಿ ಸ್ಟಾರ್ಟ್ ಟೆಸ್ಟ್ ಮೋರ್, ಡೆಫಿನೆಟ್ಲಿ ನಾವು ICMRದು ರೂಲ್ಸ್ ಫಾಲೋ ಮಾಡಬೇಕು, ಸಿಂಪ್ಟಮ್ಯಾಟಿಕ್ಸ್ನಷ್ಟೇ ಟೆಸ್ಟ್ ಮಾಡಬೇಕು. ಆಗಲೇ ಡಾಕ್ಟರ್ ಇದು ಕೋವಿಡ್ ಇನ್ನೊಂದು ಏನಂದರೆ ಮೊದಲು ನೋಡ್ತಾ ಹೋದಾಗ, ಇದನ್ನು ನೋಡ್ತಾ ಹೋದಾಗ ಪ್ಯಾಂಡಮಿಕ್ ಸ್ಟೇಜ್ ಅಂತ ಹೇಳ್ತೀವಿ, ಅಂದರೆ ಕೇಸಸ್ಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿ ಕಮ್ಮಿ ಆಗಿದೆ. ಈಗ ಎಂಡಿಮಿಕ್ ಅಂತೆ. ಕೋವಿಡ್ ಇಲ್ಲದೆ ಇರೋಂಥ ಏನು ಸಮಯ ಇಲ್ಲ, ಯಾವಾಗಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಪ್ರಮಾಣ ಕಮ್ಮಿ ಇರುತ್ತೆ. ಬಟ್ ಈ ಡಿಸೆಂಬರು ಜನವರಿ ಈ ಇದರಲ್ಲಿ ಅಥವಾ ಹೊಸ ಲೀನಿಯೇಜಸ್ ಬಂದಾಗ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈಗ ನೋಡ್ತಾ ಹೋದಾಗ ಕೋವಿಡ್ ಒಂದು ಎಂಡೆಮಿಕ್ ಸ್ಟೇಜಿಗೆ ಬಂದಿರಬಹುದು ಅಂತ ಅನಿಸುತ್ತೆ. ಸೊ ಹಾಗಾಗಿ ಆಮೇಲೆ ಇದು JN1 WHO ಹೇಳಿದ್ದಾರೆ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಸೊ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂದರೆ ಸಾಮಾನ್ಯವಾಗಿ ಇದನ್ನು ನೋಡಬೇಕು ಅಂತ. ಸೊ ಇದರಲ್ಲಿ 4 ಥರ ಬರುತ್ತೆ. ಇನ್ನು ಮುಂದಕ್ಕೂ ಕೋವಿಡ್ ಇರುತ್ತೆ, ಬಟ್ ಅದನ್ನ ಸಾಮಾನ್ಯ ಕಾಯಿಲೆಗಳ ತರಾನೇ ನೋಡ್ಕೊಂಡು ಹೋಗ್ಬೇಕು. ಹೌದು, ಕೋವಿಡ್ ಇದ್ದೇ ಇರುತ್ತೆ, ಇನ್ನು 4-5 ವರ್ಷದವರೆಗೂ ಖಂಡಿತವಾಗ್ಲೂ ಇರುತ್ತೆ. ಕೋವಿಡ್ ಜೊತೆ ನಾವು ಸಹಬಾಳ್ವೆ ಮಾಡಲೇಬೇಕಾಗಿ ಬರುತ್ತೆ. ನಾನು ಕೋವಿಡ್ ಬಂದದ್ರಿಂದ ಡಾಕ್ಟರ್ ಶ್ವಾಸಕೋಶ ಸಂದೀಪ್ ಹೇಳ್ದಂಗೆ, ಈ ಕೋವಿಡ್ ಅಂತ ಹೇಳುವ ವೈರಸ್ ದೇಹದ ಹೊರಗಡೆ ಕೇವಲ 2ರಿಂದ 4 ಗಂಟೆ, ಮ್ಯಾಕ್ಸಿಮಮ್ 3 ದಿವಸ ಇರಲಿಕ್ಕೆ ಸಾಧ್ಯ ಆನ್ ಸ್ಟೀಲ್ ಸರ್ಫೇಸ್. ಸೊ ದಿಸ್ ಇಸ್ ಪ್ರೂವ್ಡ್. ಅಂದರೆ 2019ನೇ ಇಸ್ವಿಯಿಂದ ಇಷ್ಟರವರೆಗೆ ಯಾರ ಜೊತೆ ಒಳಗಡೆನೂ ಅದು ಇತ್ತು. ಸೊ ನಾವು ಅದರ ಜೊತೆ ಸಹಬಾಳ್ವೆ ಮಾಡ್ತಾನೇ ಇದ್ದೀವಿ. ಸೊ ಕೋವಿಡ್ ಈಸ್ ಪಾರ್ಟ್ ಆಫ್ ಅವರ್ ಲೈಫ್. ಸ್ವಲ್ಪ ವರ್ಷದ ನಂತರ ಅದರ ಸೀರಿಯಸ್ನೆಸ್ ಕಂಪ್ಲೀಟ್ ಕಮ್ಮಿ ಆಗಿ ನಮಗೆ ಜಾಸ್ತಿ
ಏನು ಇಮ್ಯುನಿಟಿ ಬಂದು ಅದು ಹೋಗ್ಬೋದು. ಆದರೆ ಅದು ಹೋಗಲ್ಲ ಅಂತ ನಂಗೆ ತೋರುತ್ತೆ, ಅದು ನಮ್ಮ ಜೊತೆ ಇದ್ದೇ ಇರುತ್ತೆ. ಇನ್ಫ್ಲೂಯೆನ್ಸಾ ವೈರಸ್ ಹೆಂಗೆ ನಮ್ಮ ಜೊತೆ ಇದೆಯೋ ಅದೇ ರೀತಿ ಇದು ಇದ್ದೇ ಇದೆ. ಡೆಫಿನೆಟ್ಲಿ ಕೋವಿಡ್ ಇದ್ದೇ ಇರುತ್ತೆ ಖಂಡಿತವಾಗ್ಲೂ, ಅದರಲ್ಲಂತೂ ಯಾವುದೇ ಅನುಮಾನ ಇಲ್ಲ. ಸೊ ಏನಂದರೆ ನಾವು ಅದು ಒಂದು ಸ್ವಲ್ಪ ಅದು ಏನು ಅದು ಪ್ರಿಕಾಷನರಿ ಮೆಷರ್ಸ್ ಏನಿದೆ ನಾವು ಅದು ತೊಗೋಬೇಕಾಗುತ್ತೆ. ಸೇಮ್ ಆ್ಯಸ್ ಯೂಶುವಲ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ನಾವು ಮಾತಾಡ್ತೀವಿ. ಒಂದು ಮಾಸ್ಕ್ ಧರಿಸ್ಬೇಕು, ಅತಿಯಾದ ಜನಸಂದಣಿ ಇರುವಂಥ ಜಾಗದಲ್ಲಿ ಈಗ ಹೋಗಬಾರ್ದು, ಮತ್ತು ಕೈಗಳನ್ನ ಸರಿಯಾಗಿ ತೊಳಿಬೇಕು, ಹ್ಯಾಂಡ್ ವಾಶ್ ಅಂತ ಹೇಳ್ತೀವಿ. ಯಾವುದೇ ಒಂದು ಕೋವಿಡ್ನ ರೋಗ ಲಕ್ಷಣ ಬಂದ ತಕ್ಷಣ ಜನ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು. ಸೊ ಆಮೇಲೆ ಟೆಸ್ಟ್ ಮಾಡಿಸ್ಮೇಲೆ ಏನಾದರೂ ಇದ್ದರೆ ಇದು ಜನಗಳ ವತಿಯಿಂದ ಸರ್ಕಾರನೂ ಕೂಡ ಪ್ರತಿ ಬಾರಿ ಇದ್ರ ಬಗ್ಗೆ ಕೋವಿಡ್ ಈ ಥರ ಬಂದಾಗ ಸರ್ಕಾರದ ವತಿಯಿಂದನೂ ಕೂಡ ಬೆಡ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಅಥವಾ ಒಂದು ರೂಲ್ಸ್ ರೆಗ್ಯುಲೇಷನ್ ಇರ್ಬೋದು, ಅದನ್ನೆಲ್ಲ ಮಾಡ್ತಾ ಹೋಗುತ್ತೆ. ಬಟ್ ಭಾಳ ಇಂಪಾರ್ಟೆಂಟ್ ಏನಂದರೆ ಈಗ ಸೋಷಿಯಲ್ ಮತ್ತು ಎಕನಾಮಿಕಲ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೀವಿ. ಸೊ ಪೀಪಲ್ ಮೂಮೆಂಟ್ನ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಈ ಒಂದು ಹಂತದಲ್ಲಿ ಖಂಡಿತವಾಗ್ಲೂ ಕಷ್ಟ ಅನಿಸುತ್ತೆ. ಬಿಕಾಸ್ ಹಲವಾರು ಉದ್ಯಮಗಳು ಇದರಿಂದ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ರೈಟ್. ಸಂದೀಪ್ ಅವರೇ, ಬಹಳಷ್ಟು ಜನ ಇವಾಗಲೇ ದಾಮ್ಲೆ ಅವರು ಇದನ್ನು ಹೇಳ್ತಾ ಇದ್ರು, 18 ವರ್ಷದ ಮೇಲ್ಪಟ್ಟವರು ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ರು. ಈಗ ಆ 18 ವರ್ಷ ಬಂದಿರೋರು ಬಹಳಷ್ಟು ಜನ ಇರ್ತಾರೆ. ಹಾಗೆ ಬಹಳಷ್ಟು ಜನ ನಾವು ಈ ಕೋವಿಡ್ ವ್ಯಾಕ್ಸಿನನ್ನು ನಂಬೋದೇ ಇಲ್ಲ ಅಂತ ಹಾಕಿಸ್ಕೊಳ್ಳದೇ ಇರೋರು ಬಹಳಷ್ಟು ಜನ ಇರ್ತಾರೆ. ಅವರ ಮೇಲೆ ಈ ಉಪತಳಿಯ ಇಫೆಕ್ಟ್ ಯಾವ ರೀತಿ ಇರಬಹುದು? See, I think again, very difficult to predict. See, according to me, vaccinated or unvaccinated, they would have definitely got infected in one or the other way in the past 3 years. Okay. Right? So there is nobody, ಯಾರನ್ನು ಏನು ಸ್ಪೇರ್ ಮಾಡ್ತಕ್ಕಂಥದ್ದು ಏನಿದೆ. See, why should somebody spare Sandeep? Why should COVID spare Sandeep? ಯಾಕೆ ಹೇಳಿ, ನನ್ನಲ್ಲಿ ಏನು ಅಂತದ್ದಿದೆ? ಸೊ ಹಾಗಾಗಿ ಮನುಷ್ಯರು ಅಂತಂದ್ಮೇಲೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕೋವಿಡ್ ಇನ್ಫೆಕ್ಷನ್ ಆಗಿರ್ತದೆ. ಸಿ ಆಸ್ ಚಿಲ್ಡ್ರನ್ ಅಲ್ಲೂ ಆಗಿದೆ. ದ ಸಿವಿಯರಿಟಿ ಇಸ್ ನಾಟ್ ದೇರ್. ಯಾರಿಗೆ ಆ ಟೈಮ್ ನಲ್ಲಿ ಕೆಮ್ಮು ನೆಗಡಿ ಜ್ವರ ಬಂದಿದ್ರು ಕೂಡ ಅದು ಕೋವಿಡ್ ಅಂತಾನೆ ಅರ್ಥ. ನಾವು ಟೆಸ್ಟ್ ಮಾಡಿ ಪಾಸಿಟಿವ್ ಬಂದ್ರೆ ಮಾತ್ರ ಕೋವಿಡ್, ನೆಗೆಟಿವ್ ಬಂದ್ರೆ ಕೋವಿಡ್ ಅಲ್ಲ ಅಂತಕ್ಕಂತ ನಾವೇನು ಲಾಸ್ಟ್ ಟೈಮ್ ಎಲ್ಲ ಏನು ಮೂರ್ಖತನ ಮಾಡಿ ಎಷ್ಟು ನಾವು ಡಿಸಾಸ್ಟರ್ ಮಾಡಿದ್ವಿ. ಲಾಸ್ಟ್ ಟೈಮ್ ಮಾಡಿರ್ತಕ್ಕಂತ ಏನು ತಪ್ಪುಗಳಿದಾವೆ ಅವನ್ನ ಈ ಸತಿ ಮಾಡೋದು ಬೇಡ. ಸಿ ನೋಡಿ, ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ. ಅದೊಂದು ವೈರಸ್, ಅದು ನಮಗೆ ಕಣ್ಣಿಗೆ ಕಾಣಲ್ಲ. ಈಗ ಎಷ್ಟೋ ಜನ ನಾವೇ ಕೋವಿಡ್ ವಾರ್ಡ್ ಅಲ್ಲಿ ವರ್ಕ್ ಮಾಡಿದೀವಿ, ಹಗಲು ರಾತ್ರಿ ವರ್ಕ್ ಮಾಡಿದೀವಿ. ನಾವು ಮಾಡೋ ಟೈಮ್ ನಲ್ಲಿ ನಾವು ಒಂದು 6 ತಿಂಗಳು ವರ್ಕ್ ಮಾಡಿದೀವಿ ಅಂದ್ರೆ 6 ತಿಂಗಳಲ್ಲಿ 4ನೇ ತಿಂಗಳು 15ನೇ ದಿವಸ ಆದ್ಮೇಲೆ ಯಾವಾಗ್ಲೂ ನನಗೊಂದ್ಸತಿ ಇನ್ಫೆಕ್ಷನ್ ಕಂಡ್ಕೊಂಡಿರ್ತದೆ. ಹೌ ಡು ಯು ಎಕ್ಸ್ಪ್ಲೇನ್ ಇಟ್? ಕರೆಕ್ಟ್. ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ದ ಟೈಮ್, the way it is behaving, ಯಾರಿಗೆ ಯಾವಾಗ ಯಾವ ತರ ಇನ್ಫೆಕ್ಷನ್ ಆಗ್ತದೆ, we don't know. The chances of it spreading with close contact are high. Right. Just because you are living in close contact with somebody who is having COVID, that doesn't mean that you will get into a severe disease or you will definitely get infected another 100%. There is nothing called 100% in medicine. 2+2 is not always 4. ಹಾಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ ನೋಡಿ, ಕೋವಿಡ್ ಈ ಕಮ್ಯುನಿಟಿನಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಗಿದೆ. ರೈಟ್. ಅದು ಸ್ಪ್ರೆಡ್ ಆಗ್ತಕ್ಕಂತ ಕೆಲವೊಂದೊಂದು ಮೋಡ್ಸು ಕೂಡ ನಮಗೆ ಗೊತ್ತಾಗಿದೆ. ಅದರ ರೋಗ ಲಕ್ಷಣಗಳು ಏನು ಅನ್ನೋದು ಕೂಡ ನಮಗೆ ಗೊತ್ತಾಗಿದೆ. ಕರೆಕ್ಟ್. ರೈಟ್. ಆ ತರ ರೋಗ ಲಕ್ಷಣಗಳು ಬಂದಾಗ ಒನ್ ಡೇ ನೀವೇನ್ ಮಾಡ್ರಿ, ಪ್ಯಾರಾಸಿಟಮಾಲ್ ಇನ್ನರೆಸ್ಟ್ ಆ ಥರದ್ದೇನೋ ತಗೊಂಡು ನಿಮ್ಗೆ ಕಡಿಮೆ ಮಾಡ್ಕೊಂಡು 2 ದಿವಸ ಆದ್ರೂ ಕಡಿಮೆ ಆಗ್ತಿಲ್ಲ, 3 ದಿವಸ ಆದ್ರೂ ಕಡಿಮೆ ಆಗ್ತಿಲ್ಲ ಅಂದಾಗ ನೀವೇನ್ ಮಾಡ್ಬೇಕು? ಸಿಂಪಲ್ ಆಗಿ ನಿಮ್ಮ ತಜ್ಞ ವೈದ್ಯರ ಹತ್ರ ಹೋಗ್ಬೇಕು, ಒಂದ್ಸತಿ ತಪಾಸಣೆ ಮಾಡಿಸ್ಕೋಬೇಕು. ಅದರಲ್ಲೂ ಲೈಫ್ ಥ್ರೆಟನಿಂಗ್ ಅನ್ನೋದು ಏನು ಕೋವಿಡ್ ನಲ್ಲಿ, ಓನ್ಲಿ ಇಫ್ ಇಟ್ ಇಸ್ ಎ ಸ್ಯಾಚುರೇಷನ್ ಡ್ರಾಪ್ ಆದ್ರೆ ಮಾತ್ರ ಲೈಫ್ ಥ್ರೆಟನಿಂಗ್. ಕರೆಕ್ಟ್. ರೈಟ್. ಈ ಸೈನಸೈಟಿಸ್, ಫ್ಯಾರಿಂಜೈಟಿಸ್, ಲ್ಯಾರಿಂಜೈಟಿಸ್, ಟ್ರೇಕಿಯೈಟಿಸ್, ಬ್ರಾಂಕೈಟಿಸ್ ಅದೇನಾದ್ರೂ ಕೂಡ ಇಟ್ ಇಸ್ ನಾಟ್ ಲೈಫ್ ಥ್ರೆಟನಿಂಗ್. ಓಕೆ. ಹಾಗಾಗಿ ಬೇಸಿಕ್ ನಿಮ್ಮ ಸ್ಯಾಚುರೇಷನ್ ಅನ್ನ ಚೆಕ್ ಮಾಡಿಸ್ಕೊಳ್ಳಿ. ಅದೇನಾದ್ರು ಡ್ರಾಪ್ ಆಗ್ತಿತ್ತು ಅಂದ್ರೆ ಅದಕ್ಕೂ ಸೂಕ್ತವಾದಂತ ಟ್ರೀಟ್ಮೆಂಟ್ ಇದೆ, ಚೀಪ್ ಟ್ರೀಟ್ಮೆಂಟ್ ಇದೆ, ಈಸಿಲಿ ಅವೈಲೇಬಲ್ ಇದೆ. ಪ್ರತಿಯೊಂದು ಏನೋ ಒಂದು ಕ್ಲಿನಿಕ್ ನಲ್ಲೂ ಅವೈಲೇಬಲ್ ಇರತಕ್ಕಂತ ಟ್ರೀಟ್ಮೆಂಟ್ ಇದೆ. ಅದನ್ನ ತಗೊಳ್ಳಿ, ಆರಾಮಾಗಿರ್ರಿ, ಹೆದರಬೇಡಿ. ಮತ್ತೆ ಹಿಂದೆ ಮಾಡಿರ್ತಕ್ಕಂತ ಮಿಸ್ಟೇಕ್ ಅನ್ನ ಮಾಡಿ ಅನೇಕ ಹೋಗಬೇಡಿ. ಯಾಕಂತಂದ್ರೆ ಇದ್ರ ಜೊತೆ ನಾವು ಸಹಬಾಳ್ವೆ ಮಾಡಬೇಕು. ಇದು ನಮಗೆ ಬಂದು ಹೋಗಿ ಮಾಡ್ತಿರ್ತದೆ. ಯಾವುದೇ ರೀತಿಯಾದಂತ ಆತಂಕ ಒಳಗಾಗಕ್ ಹೋಗ್ಬೇಡಿ. ಸಿಂಪಲ್ ಕಾಮನ್ ಸೆನ್ಸ್ ಉಪಯೋಗಿಸಿ. ಕೆಮ್ಮು ನೆಗಡೆ ಜ್ವರ ಬಂತ, 1 ದಿವಸ ವೇಟ್ ಮಾಡಿ, 2 days ವೇಟ್ ಮಾಡಿ, ಕಡಿಮೆ ಆಗ್ಲಿಲ್ವಾ, 3rd day ಯು ಗೋ ಟು ದ ಹಾಸ್ಪಿಟಲ್, ಸಮ್ ಡಾಕ್ಟರ್ ಯು ಟ್ರೀಟೆಡ್ ಯು. ಜಸ್ಟ್ ನೀವೇ ವಾಲಂಟರಿ ಆಗಿ ಕೇಳಿ, ಸರ್ ನನಗೆ ಕೋವಿಡ್ ಇರ್ಬೋದು, ಟೆಸ್ಟ್ ಮಾಡೋದಾದ್ರೆ ಮಾಡಿ, ಅಥವಾ ಅದಕ್ಕೇನು ಸೂಕ್ತ ಟ್ರೀಟ್ಮೆಂಟ್ ಇದೆ ಕೊಡಿ ಅಂತ ಕೊಡ್ತಾರೆ. ಇಟ್ ಇಸ್ ನಾಟ್ ಎ ಕಾಂಪ್ಲಿಕೇಟೆಡ್ ಥಿಂಗ್ ಅಟ್ ಆಲ್. ರೈಟ್ ಸರ್, ವಾಪಸ್ ಬರ್ತೀನಿ. ಒಂದು ನಿರ್ಲಕ್ಷ್ಯನೂ ಇರಬಾರ್ದು, ಅತಿಯಾದ ಭಯಾನೂ ಇರಬಾರ್ದು. ಎರಡೂ ಹಾನಿಕರ. ಆರೋಗ್ಯ ಒಂದು ಅನಾರೋಗ್ಯನ ಟ್ರೀಟ್ ಮಾಡೋದಕ್ಕೆ ಇದರ ಜೊತೆಗೆ ಹಿಂಗಿದ್ದೇ ಒಂದು ಮೆಡಿಸಿನ್ ಅಂತ ಏನಾದರೂ ಬಂದಿದೆಯಾ ಸರ್ ಕೋವಿಡ್ ಕುರಿತಾಗಿ? ಅದ್ರ ಬಗ್ಗೆ ಮಾತಾಡ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.